ನಮ್ಮ ದೇಶದಲ್ಲಿ ಬೆಳಗಾಗಬೇಕು ಅನ್ನೋ ಕ್ರೇಜ್ ಯಾವ ಮಟ್ಟದಲ್ಲಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಈ ಬೆಳಗಾಗಬೇಕು ಅನ್ನೋ ಹಠಕ್ಕೆ ಬಿದ್ದು ಜನ ಏನೆಲ್ಲ ಮಾಡ್ತಾರೆ ಅಲ್ವಾ. ಮಾರ್ಕೆಟಲ್ಲಿ ಸಿಗೋ ಡಿಫ್ರೆಂಟ್ ಬ್ಯೂಟಿ ಪ್ರಾಡಕ್ಟ್ಸ್ಗಳನ್ನ ಮುಖಕ್ಕೆ ಹಚ್ಕೊಳ್ತಾರೆ. ಆದ್ರೆ ಇಲ್ಲೊಂದು ಕಣ್ಣೀರಿನ ಕತೆ ಈಗ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ. ಚರ್ಮ ಬೆಳಗಾಗುತ್ತೆ ಅಂತ ನಂಬಿ ಬಳಸಿದ ಒಂದು ಕ್ರೀಮ್ ಇವತ್ತು ಪ್ರಾಣಕ್ಕೆ ಕುತ್ತನ್ನ ತಂದಿದೆ. ಹೌದು, ಕೇವಲ ಮುಖದ ಅಂದ ಹೆಚ್ಚಿಕೊಳ್ಳಕ್ಕೆ ಹೋದ ಜನ ಈಗ ಆಸ್ಪತ್ರೆ ಸೇರಿದ್ದಾರೆ. ಮಹಾರಾಷ್ಟ್ರದಲ್ಲಿ ನಡೆದಿರೋ ಈ ಘಟನೆ ಎಲ್ಲರಲ್ಲೂ ತೀವ್ರ ಆತಂಕವನ್ನ ಸೃಷ್ಟಿ ಮಾಡಿದೆ. ಕೇವಲ ಕೆಲವು ದಿನಗಳಲ್ಲಿ ಇನ್ಸ್ಟ್ಯಾಂಟ್ ಫೇರ್ನೆಸ್ ಸಿಗುತ್ತೆ ಅನ್ನೋ ಸುಳ್ಳು ಜಾಹೀರಾತು ಇದಕ್ಕೆ ಕಾರಣ. ಈ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಯಾವುದೋ ವೈರಲ್ ರೀಲ್ಸ್ ನೋಡಿ ಜನ ಮೋಸ ಹೋಗ್ತಾ ಇದ್ದಾರೆ. ಅದರಲ್ಲೂ ಹೆಣ್ಮಕ್ಳು ಈ ಕ್ರೀಮ್ಗೆ ಮರಳಾಗಿರೋದು ನಿಜಕ್ಕೂ ದೊಡ್ಡ ದುರಂತ. ಯಾವುದೇ ಸರಿಯಾದ ರಿಸರ್ಚ್ ಇಲ್ಲದೆ ಇಂತಹ ವಸ್ತುಗಳನ್ನ ಮುಖಕ್ಕೆ ಹಚ್ಚೋದು ತುಂಬಾನೇ ತಪ್ಪು. ಈಗ ಹೊರಬಿದ್ದಿರೋ ಮಾಹಿತಿ ನೋಡಿ ಇಡೀ ವೈದ್ಯ ಲೋಕವೇ ಸಂಪೂರ್ಣ ಶಾಕ್ ಆಗಿದೆ. ನಿಮ್ಮ ಅಂದವನ್ನ ಹೆಚ್ಚು ಮಾಡಿಕೊಳ್ಳೋ ಭ್ರಮೆಯಲ್ಲಿ ನಿಮ್ಮ ಜೀವವನ್ನ ಕಳ್ಕೋಬೇಡಿ. ಯಾಕಂದ್ರೆ ಈ ಕ್ರೀಮ್ ನಿಮ್ಮ ದೇಹದ ಒಳಗಿನ ಮುಖ್ಯ ಅಂಗಗಳನ್ನೇ ಡ್ಯಾಮೇಜ್ ಮಾಡ್ತಾ ಇದೆ. ಸ್ನೇಹಿತರೆ, ಮಹಾರಾಷ್ಟ್ರದ ನಾಗ್ಪುರ ಮತ್ತೆ ಛತ್ರಪತಿ ಸಂಭಾಜಿನಗರದಲ್ಲಿ ಈ ಘಟನೆ ವರದಿಯಾಗಿದೆ. ಅಲ್ಲಿನ ಬರೋಬ್ಬರಿ 18 ಜನ ಮಹಿಳೆಯರು ತೀವ್ರ ಕಿಡ್ನಿ ಸಮಸ್ಯೆಯಿಂದ ಹಾಸ್ಪಿಟಲ್ಗೆ ಸೇರ್ಕೊಂಡಿದ್ದಾರೆ. ಈ ಎಲ್ಲಾ ಮಹಿಳೆಯರು ಸುಮಾರು 2 ವರ್ಷಗಳಿಂದ ಒಂದೇ ಕ್ರೀಮ್ ಅನ್ನ ಬಳಸ್ತಾ ಇದ್ರು. ಅವರು ಬಳಸ್ತಾ ಇದ್ದ ಆ ಕ್ರೀಮ್ ಹೆಸರು ಗೋರಿ ಬ್ಯೂಟಿ ಕ್ರೀಮ್ ಅಂತ. ಸುಂದರವಾಗಲು ಹೋಗಿ ತಮ್ಮ ಕಿಡ್ನಿಗಳನ್ನ ಹಾಳು ಮಾಡ್ಕೊಂಡಿದ್ದಾರೆ ಈ ಹೆಣ್ಮಕ್ಳು. ಇವರೆಲ್ಲ ಆನ್ಲೈನ್ ಮತ್ತೆ ಲೋಕಲ್ ಶಾಪ್ಗಳ ಮೂಲಕ ಇದನ್ನ ಖರೀದಿಸಿದ್ರು. ಮುಖದ ಮೇಲಿನ ಕಪ್ಪು ಕಲೆ ಹೋಗಲಾಡಿಸಲು ಈ ಕ್ರೀಮ್ ಹಚ್ಚೋದಕ್ಕೆ ಆರಂಭಿಸ್ತಾರೆ. ಆದ್ರೆ ದಿನ ಕಳೆದಂತೆ ಇವರ ದೇಹದಲ್ಲಿ ವಿಚಿತ್ರ ಬದಲಾವಣೆಗಳು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಯಾವಾಗ ಇವರಿಗೆ ತೀವ್ರ ಸುಸ್ತು ಮತ್ತೆ ಮೂತ್ರ ವಿಸರ್ಜನೆಯಲ್ಲಿ ತೊಂದರೆ ಕಾಣಿಸ್ಕೊಳ್ತೋ ಆಗ ಅವರಿಗೆ ತುಂಬಾ ಆತಂಕ ಆಗುತ್ತೆ. ತಕ್ಷಣ ಆಸ್ಪತ್ರೆಗೆ ಹೋಗಿ ಚೆಕಪ್ ಮಾಡಿಸಿದಾಗ ಡಾಕ್ಟರ್ಸ್ ಎಲ್ಲ ಶಾಕ್ ಆಗ್ತಾರೆ. ಅವರ ದೇಹದಲ್ಲಿ ಕ್ರಿಯೇಟಿನೈನ್ ಮಟ್ಟ ವಿಪರೀತವಾಗಿ ಹೆಚ್ಚಾಗಿರೋದು ಪತ್ತೆಯಾಗುತ್ತೆ. ಕಿಡ್ನಿ ಸರಿಯಾಗಿ ಕೆಲಸ ಮಾಡದ ಸ್ಥಿತಿಗೆ ಹೊರಟೋಗಿರುತ್ತೆ. ವೈದ್ಯರು ತನಿಖೆ ಮಾಡಿದಾಗ ಈ ಕ್ರೀಮ್ ಬಳಸ್ತಾ ಇರೋ ವಿಷಯ ಬೆಳಕಿಗೆ ಬರುತ್ತೆ. ನಾಗ್ಪುರದ ವೈದ್ಯಕೀಯ ತಂಡ ಈ ಬಗ್ಗೆ ಅಧಿಕೃತವಾಗಿ ರಿಪೋರ್ಟ್ ಕೊಡುತ್ತೆ. ಕೇವಲ ಫೇರ್ನೆಸ್ ಸಿಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಷ್ಟೊಂದು ದೊಡ್ಡ ಬೆಲೆ ತೆರಬೇಕಾಗಿದೆ. ಈ ಸುದ್ದಿ ಹರಡ್ತಾ ಇದ್ದಂತೆ ಇಡೀ ಮಹಾರಾಷ್ಟ್ರ ರಾಜ್ಯದಲ್ಲಿ ಭಾರಿ ಸಂಚಲನ ಸೃಷ್ಟಿಯಾಗಿದೆ. ಬ್ಯೂಟಿ ಪ್ರಾಡಕ್ಟ್ಸ್ ಗಳ ಅಂಧಾಭಿಮಾನ ಎಂತಹ ಕಂಟಕ ತರಬಹುದು ಅನ್ನೋದಕ್ಕೆ ಇದೇ ಸಾಕ್ಷಿ. ಈ ಬ್ಯೂಟಿ ಕ್ರೀಮ್ಗೆ ಬಲಿಪಶುಗಳಾದ ಮಹಿಳೆಯರು ಅಗೋರಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಒಂದು ಸಣ್ಣ ಕ್ರೀಮ್ ಇಷ್ಟೊಂದು ದೊಡ್ಡ ಹಾನಿ ಮಾಡುತ್ತೆ ಅಂತ ಯಾರೂ ಊಹಿಸಿರ್ಲಿಲ್ಲ. ಅದರಲ್ಲೂ ಸದ್ದಿಲ್ದೆ ಕಿಡ್ನಿಯನ್ನ ನಿಷ್ಕ್ರಿಯಗೊಳಿಸುವ ಈ ಕ್ರೀಮ್ ನಿಜಕ್ಕೂ ಒಂದು ಸೈಲೆಂಟ್ ಕಿಲ್ಲರ್. ಈ 18 ಜನರ ಪ್ರಕರಣಗಳು ಕೇವಲ ಆರಂಭಿಕ ಹಂತದ ಎಚ್ಚರಿಕೆ ಮಾತ್ರ ಇರಬಹುದು. ಇನ್ನೂ ಎಷ್ಟು ಜನ ಈ ಕ್ರೀಮ್ ಬಳಸಿ ತೊಂದರೆ ಅನುಭವಿಸ್ತಿದಾರೋ ದೇವ್ರಿಗೆ ಗೊತ್ತು. ಸ್ನೇಹಿತರೆ, ಅಂದ ಹಾಗೆ ಈ ಗೋರಿ ಬ್ಯೂಟಿ ಕ್ರೀಮ್ ಮೂಲತಃ ಪಾಕಿಸ್ತಾನದಲ್ಲಿ ತಯಾರಾಗುವ ಒಂದು ಪ್ರಾಡಕ್ಟ್ ಆಗಿದೆ. ನಮ್ಮ ದೇಶದಲ್ಲಿ ಇದರ ಆಮದು ಸಂಪೂರ್ಣವಾಗಿ ಬ್ಯಾನ್ ಆಗಿದ್ರು ಕಳ್ಳ ಮಾರ್ಗದಲ್ಲಿ ಮಾರಾಟ ಆಗ್ತಾ ಇದೆ. ಯಾವಾಗ ಕಿಡ್ನಿ ಕೇಸುಗಳು ಹೆಚ್ಚಾದ್ವೋ ಆಗ ಮಹಾರಾಷ್ಟ್ರದ FDA ಅಧಿಕಾರಿಗಳು ಅಲರ್ಟ್ ಆಗ್ತಾರೆ. ಕೂಡಲೇ ಅವರು ಮಾರ್ಕೆಟ್ ಇಂದ ಈ ಕ್ರೀಮ್ ಸ್ಯಾಂಪಲ್ ಗಳನ್ನ ವಶಪಡಿಸ್ಕೊಳ್ತಾರೆ ಮತ್ತೆ ಲ್ಯಾಬ್ಗೆ ಕಳಿಸ್ತಾರೆ. ಲ್ಯಾಬ್ ಟೆಸ್ಟ್ ವರದಿ ಬಂದಾಗ ಅಧಿಕಾರಿಗಳೇ ಬೆಚ್ಚಿ ಬೀಳಿಸುವಂತಹ ಸತ್ಯಗಳು ಹೊರಬರುತ್ತೆ. ಈ ಕ್ರೀಮ್ ನಲ್ಲಿ ವಿಷಕಾರಿ ಮರ್ಕ್ಯುರಿ ಮತ್ತೆ ಸೀಸದ ಅಂಶ ಮಿತಿಮೀರಿ ಇರೋದು ಪತ್ತೆಯಾಗುತ್ತೆ. ನಿಯಮಗಳ ಪ್ರಕಾರ ಕಾಸ್ಮೆಟಿಕ್ಸ್ ನಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಹೆವಿ ಮೆಟಲ್ ಬಳಸಬಾರದು. ಆದ್ರೆ ಈ ಕ್ರೀಮ್ ನಲ್ಲಿ ಅನುಮತಿಸಿದ ಮಟ್ಟಕ್ಕಿಂತ 100 ಪಟ್ಟು ಹೆಚ್ಚು ಮರ್ಕ್ಯುರಿ ಇರುತ್ತೆ. ಈ ಮರ್ಕ್ಯುರಿ ಚರ್ಮದ ಮೂಲಕ ನೇರವಾಗಿ ನಮ್ಮ ರಕ್ತನಾಳಗಳನ್ನ ಪ್ರವೇಶಿಸಿ ದೇಹ ಸೇರುತ್ತೆ. ಅಷ್ಟೇ ಅಲ್ಲ, ಈ ಪ್ರಾಡಕ್ಟ್ ಪ್ಯಾಕಿಂಗ್ ಮೇಲೆ ಯಾವುದೇ ಪ್ರಮುಖ ವಿವರಗಳು ಇರೋದಿಲ್ಲ. ತಯಾರಕರ ಹೆಸರು, ಬ್ಯಾಚ್ ನಂಬರ್ ಅಥವಾ ಕನಿಷ್ಠ ಎಕ್ಸ್ಪೈರಿ ಡೇಟ್ ಕೂಡ ಇದರ ಮೇಲೆ ಇರೋದಿಲ್ಲ. ಇದು ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿ ಮಾರ್ಕೆಟ್ಗೆ ಸಪ್ಲೈ ಆಗ್ತಿರುವ ಕ್ರೀಮ್. ಜನ ಕೇವಲ ಇನ್ಸ್ಟ್ಯಾಂಟ್ ಗ್ಲೋ ನೋಡಿ ಇದರ ಹಿಂದೆ ಇರೋ ಅಪಾಯವನ್ನ ಹೊರತೋಗಿದ್ದಾರೆ. ಈ ಕಳ್ಳದಂಧೆಯ ಜಾಲ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಪ್ರತಿಯೊಂದು ಹಳ್ಳಿಗೂ ಇದು ತಲುಪ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ರಿವ್ಯೂಗಳನ್ನ ನೋಡಿ ಗ್ರಾಹಕರು ಇದರ ಬಲೆಗೆ ಬಿದ್ದಿದ್ದಾರೆ. ಲಕ್ಷಾಂತರ ರೂಪಾಯಿ ಲಾಭ ಮಾಡೋದಕ್ಕೆ ಜನರ ಜೀವದ ಜೊತೆ ಈ ದಂಧೆಕೋರರು ಆಟ ಆಡ್ತಾ ಇದ್ದಾರೆ. ಯಾವುದೇ ಸೇಫ್ಟಿ ಮೆಜರ್ಸ್ ಇಲ್ಲದೆ ತಯಾರಾಗುವ ಇಂತಹ ಕ್ರೀಮ್ಗಳು ನಿಜಕ್ಕೂ ವಿಷಕ್ಕೆ ಸಮಾನ. ಗಡಿ ದಾಟಿ ಬರುವ ಇಂತಹ ಕಳ್ಳ ಪ್ರಾಡಕ್ಟ್ಗಳ ಬಗ್ಗೆ ಎಲ್ಲರೂ ಎಚ್ಚರದಿಂದ ಇರಲೇಬೇಕು. ಇದರ ಕರಾಳ ಮುಖ ಈಗ ಅಧಿಕೃತ ಲ್ಯಾಬ್ ರಿಪೋರ್ಟ್ ಮೂಲಕ ಬಹಿರಂಗಗೊಂಡಿದೆ. ಇದು ಇಡೀ ದೇಶದ ಸೌಂದರ್ಯವರ್ಧಕ ಮಾರ್ಕೆಟ್ಗೆ ಬಿದ್ದ
ದೊಡ್ಡ ಹೊಡೆತವಾಗಿದೆ. ಸ್ನೇಹಿತರೆ, ಹಾಗಾದ್ರೆ ಈ ಮರ್ಕ್ಯುರಿ ಮಿಕ್ಸ್ಡ್ ಕ್ರೀಮ್ ಹಚ್ಚೋದ್ರಿಂದ ದೇಹಕ್ಕೆ ಏನಾಗುತ್ತೆ ಗೊತ್ತಾ? ನಾವು ಕ್ರೀಮ್ ಹಚ್ಚಿದಾಗ ಚರ್ಮದಲ್ಲಿರೋ ಮೆಲನಿನ್ ಉತ್ಪತ್ತಿ ತಾತ್ಕಾಲಿಕವಾಗಿ ಸ್ಟಾಪ್ ಆಗುತ್ತೆ. ಇದರಿಂದ ಮುಖ ಸದ್ಯಕ್ಕೆ ಬೆಳ್ಳಗಾದಂತೆ ಕಂಡ್ರು ಒಳಗೊಳಗೆ ದೊಡ್ಡ ಹಾನಿ ಶುರುವಾಗುತ್ತೆ. ಚರ್ಮ ಹೀರ್ಕೊಳ್ಳೋ ಮರ್ಕ್ಯುರಿ ನೇರವಾಗಿ ಮೂತ್ರಪಿಂಡಗಳಿಗೆ ಅಂದ್ರೆ ಕಿಡ್ನಿಗಳಿಗೆ ತಲುಪುತ್ತೆ. ನಿರಂತರವಾಗಿ ಈ ವಿಷ ದೇಹ ಸೇರಿದಾಗ ಕಿಡ್ನಿಯ ಫಿಲ್ಟ್ರೇಷನ್ ಸಿಸ್ಟಮ್ ಹಾಳಾಗುತ್ತೆ. ಇದರಿಂದಾಗಿ ಕಿಡ್ನಿ ಫೇಲ್ಯೂರ್ ಆಗೋ ಸಾಧ್ಯತೆ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲದೆ ಇದು ನಮ್ಮ ನರಮಂಡಲದ ಮೇಲೂ ತೀವ್ರ ಪರಿಣಾಮ ಬೀರುತ್ತೆ. ಕೈಕಾಲು ನಡುಕ, ಮರುವು, ವಿಪರೀತ ತಲೆನೋವು ಮತ್ತೆ ಖಿನ್ನತೆ ಕೂಡ ಉಂಟಾಗ್ಬೋದು. ಇಡೀ ದೇಹ ಸದಾ ಸುಸ್ತಾಗಿರುವಂತೆ ಕಾಡೋದಕ್ಕೆ ಈ ಮರ್ಕ್ಯುರಿ ಟಾಕ್ಸಿಸಿಟಿ ಕಾರಣ ಆಗುತ್ತೆ. ವೈದ್ಯರ ಪ್ರಕಾರ ಈ ಹಾನಿ ಕೇವಲ ಕ್ರೀಮ್ ಬಳಸೋರಿಗೆ ಅಷ್ಟೇ ಸೀಮಿತವಾಗಿರೋದಿಲ್ಲ. ಒಂದೇ ಮನೆಯಲ್ಲಿ ವಾಸಿಸುವ ಇತರ ಕುಟುಂಬ ಸದಸ್ಯರಿಗೂ ಇದು ಹರಡಬಹುದು. ನಾವು ಬಳಸೋ ಟವೆಲ್ ಮತ್ತೆ ಬೆಡ್ಶೀಟ್ ಮೂಲಕ ಈ ವಿಷ ಇತರರ ದೇಹವನ್ನು ಸೇರ್ಬೋದು. ಅಂದ್ರೆ ನಿಮ್ಮ ಒಂದು ಸಣ್ಣ ತಪ್ಪು ಇಡೀ ಕುಟುಂಬವನ್ನೇ ಅಪಾಯಕ್ಕೆ ತಳ್ಬೋದು. ಇದು ಕೇವಲ ಚರ್ಮದ ಅಲರ್ಜಿ ಅಲ್ಲ, ಇಡೀ ದೇಹದ ಸಿಸ್ಟಮ್ ಅನ್ನೇ ಕ್ರಾಶ್ ಮಾಡೋ ಒಂದು ದೊಡ್ಡ ರೋಗ. ಈ ಸೈಡ್ ಎಫೆಕ್ಟ್ ಒಮ್ಮೆ ತಗುಲಿದ್ರೆ ಅದರಿಂದ ಕ್ಯೂರ್ ಆಗೋದು ತುಂಬಾನೇ ಕಷ್ಟ. ಕಿಡ್ನಿ ನಿಷ್ಕ್ರಿಯಗೊಂಡ್ರೆ ವಾರಕ್ಕೆ 2 ಬಾರಿ ಡಯಾಲಿಸಿಸ್ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಯಾವ ಸೌಂದರ್ಯಕ್ಕಾಗಿ ಇಷ್ಟೆಲ್ಲ ಆಸೆ ಪಟ್ಟಿದ್ವೋ ಅದೇ ಸೌಂದರ್ಯ ಕೊನೆಗೆ ಶಾಪ ಆಗುತ್ತೆ. ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಮನೆಯಲ್ಲಿರೋ ಕ್ರೀಮ್ಗಳನ್ನ ಒಮ್ಮೆ ಪರಿಶೀಲನೆ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಈ ಇನ್ಫಾರ್ಮೇಶನ್ ಖಂಡಿತವಾಗಿಯೂ ಶೇರ್ ಮಾಡಿ. ಯಾಕಂದ್ರೆ ಜಾಗೃತಿ ಮೂಡಿಸೋದೊಂದೇ ಇಂತಹ ಅಪಾಯ ತಡೆಯೋದಕ್ಕೆ ಇರುವ ಏಕೈಕ ದಾರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.